ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋನ ಹಾಕ್ತಿದ್ದೀನಿ. ಯಾವತ್ತು ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತಿದ್ದೆ, ಎಲ್ಲರೂ ಕಮೆಂಟ್ ಮಾಡ್ತಿದ್ರು ಇದರದ ಫುಲ್ ವಿಡಿಯೋ ಹಾಕಿ ಅಂತ. ಅದಕ್ಕೆ ನಾನು ಅವ್ರ ರಿಕ್ವೆಸ್ಟ್ ಮೇರೆಗೆ ಈ ಡಿಸೈನ್ ವಿಡಿಯೋನ ಇವತ್ತು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ನೋಡಿ ಈ ಕಲರ್ ಸ್ಯಾರಿ ಇದೆ, ಫುಲ್ಲು ಸ್ಯಾರಿ ಬಂದು ಇದೇ ಕಲರ್ ಇದೆ, ನೋ ರ್ಯಾಂಡಮ್ ಕಲರ್ಸ್, ಅಂದರೆ ಕಾಂಬಿನೇಷನ್ ಕಲರ್ಸಲ್ಲಿಲ್ಲ. ಇಂಥ ಸ್ಯಾರೀಸ್ಗೆ ಯಾವ ರೀತಿ ನೀವು ಚೂಸ್ ಮಾಡಬೇಕಂದ್ರೆ, ಈ ಸೀರೆ ಯಾವ ಕಲರ್ ಇದೆಯೋ ಅದೇ ಕಲರ್ನ ಥ್ರೆಡನ್ನು ಚೂಸ್ ಮಾಡಿ ನೀವು ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ವಿತೌಟ್ ಟ್ಯಾಸಲ್ಸ್ ಹಾಕಿದ್ರೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ವಿತೌಟ್ ಟ್ಯಾಸಲ್ಸ್ ಡಿಸೈನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವೇ ನೋಡ್ಬೋದು. ನಾನು 6 ಎಳೆ ದಾರ ತೊಗೊಂಡಿದ್ದೀನಿ, ಹಾಗೆ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಮೊದಲು ನಾನು ಈ ರೀತಿ ನಾಟ್ ಹಾಕಿದ್ರು ನಾನು ಸ್ಲಿಪ್ ನಾಟನ್ನು ಹಾಕೋತೀನಿ. ಆ ಸ್ಲಿಪ್ ನಾಟನ್ನು ಹೇಗೆ ಅಂದರೆ ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ನಾನು ನಾಟ್ ಮಾಡಿಕೊಂಡು ಕ್ರೋಶದಿಂದ ಆ ನಾಟ್ ಒಳಗೆ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ನೋಡಿ ಸ್ಲಿಪ್ ನಾಟ್ ರೆಡಿ ಆಗುತ್ತೆ. ಈ ರೀತಿ ನಾವು ಸ್ಲಿಪ್ ನಾಟ್ ಹಾಕ್ಕೊಂಡು ನಾವು ವರ್ಕ್ ಮಾಡೋದ್ರಿಂದ ಯಾವುದೇ ರೀತಿ ಬಿಚ್ಕೊಳ್ಳುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಲಾಸ್ಟಲ್ಲಿ ಇದನ್ನು ಗ್ಲೂ ಹಾಕ್ಬಿಟ್ಟು ಮೆಚ್ಬೋದು, ಎಕ್ಸ್ಟೆನ್ಷನ್ ಇರೋದನ್ನು. ನೋಡಿ, ನಾನು ಸೇಮ್ ಕಲರ್ ಸ್ಯಾರಿಗೆ ಸೇಮ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ನೋಡಿ, ಕ್ರೋಶನ ಈ ರೀತಿಯಾಗಿ ಸ್ಯಾರಿ ಒಳಗೆ ಸೇರಿಸ್ತಾ ಇದ್ದೀನಿ. ಸ್ಯಾರಿ ಒಳಗೆ ಸೇರಿಸಿ ಥ್ರೆಡನ್ನು ಹೊರಗಡೆ ಎಳ್ಕೊಂಡು ಈ 2 ಲೂಪ್ಸ್ ಏನಿದೆ ಅದನ್ನು 1 ಮಾಡ್ಕೊಂಡು ಈ ರೀತಿಯಾಗಿ ನಾನು ಲಾಕನ್ನು ಮಾಡ್ಕೊಳ್ತೇನೆ. ಲಾಕು ಸಿಂಗಲ್ ಕ್ರೋಶೆಟ್ಸ್ ಎರಡು ಒಂದೇ. ನಾನು ಡಬಲ್ ಟೈಮ್ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಕ್ರೋಶನ ಸೀರೆ ಒಳಗೆ ಸೇರಿಸಿ ಥ್ರೆಡನ್ನು ಹೊರಗಡೆ ಎಳೆದು ಈ 2 ನಾಟ್ಸ್ ಏನಿದೆ ಅದನ್ನು 1 ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ನಾಟ್ ಆಗುತ್ತೆ. ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಥ್ರೆಡನ್ನು ಈ ರೀತಿಯಾಗಿ ಸ್ವಲ್ಪ ಎಳ್ಕೊಂಡು ನಾನು ಈ ರೀತಿಯಾದ ಈ ಡಿಸೈನ್ಗೆ ಸ್ಮಾಲ್ ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ. ಇದು 0.2 mm ಬೀಡ್ ಆಗಿದೆ. ನಾನು ಗೋಲ್ಡ್ ಕಲರ್ನ ಚೂಸ್ ಮಾಡ್ತೀನಿ, ಯಾಕಂದರೆ ಗೋಲ್ಡ್ ಕಲರ್ ಸರಿ ಇದೆ. ನೋಡಿ, ಈ ರೀತಿಯಾಗಿ ನಾನು ಆ್ಯಡ್ ಮಾಡಿದ್ದಾದಮೇಲೆ ಥ್ರೆಡ್ಗೆ ಬೀಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ನಾನು 2 ಟೈಮ್ಸ್ ಈ ರೀತಿಯಾಗಿ ಥ್ರೆಡನ್ನು ಕ್ರೋಶಾಗೆ ಸುತ್ತಕೊಂಡು ಈ ರೀತಿಯಾಗಿ ಇಡ್ತಾಯಿದ್ದೀನಿ. ಕ್ರಾಸಾಗಿಟ್ಟು ಅಲ್ಲಿಗೆ ನಾನು ಕ್ರೋಶನ ಸೇರಿಸಿ ಥ್ರೆಡನ್ನು ಹೊರಗಡೆ ಎಳ್ಕೊತಾ ಇದ್ದೀನಿ. ಎಳ್ಕೊಂಡು ಫಸ್ಟು 2 ಲೂಪ್ಸ್ 1 ಟೈಮ್, ಮತ್ತು 2 ಲೂಪ್ಸ್ 1 ಟೈಮ್, ಮತ್ತು 2 ಲೂಪ್ಸ್ 1 ಟೈಮ್ ಮಾಡಿಕೊಂಡು ಈ ರೀತಿಯಾಗಿ ನಾನೊಂದು ತ್ರಿಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಈಸಿಯಾಗೂ ಇರುತ್ತೆ, ಬಾರ್ಡರ್ ಡಿಸೈನ್ ಸಖತ್ತಾಗೂ ಬರುತ್ತೆ ಫಿನಿಶಿಂಗ್. ಈ ರೀತಿಯಾಗಿ ನಾನು ತ್ರಿಬಲ್ ಕ್ರೋಶನ ಸ್ಲ್ಯಾಂಟಿಂಗಾಗಿ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು 2 ಚೈನ್ಸನ್ನು ಹಾಕ್ಕೊಳ್ತೇನೆ. 1 2 ಈ ರೀತಿಯಾಗಿ 2 ಚೈನ್ಸನ್ನು ಹಾಕ್ಕೊಂಡು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸ್ 1 ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಡಬಲ್ ಕ್ರೋಶೆ ಆಗುತ್ತೆ. ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದಾದಮೇಲೆ 3 ಚೈನ್ಸ್ ಹಾಕ್ತಾಯಿದ್ದೀನಿ. 3 ಚೈನ್ಸ್ ಹಾಕಿ ಈ ಡಬಲ್ ಕ್ರೋಶೆ ಏನಿದೆ ಅದರ ಎಡ್ಜಿಗೆ ನಾನು ಈ 3 ಚೈನ್ಸನ್ನು ಲಾಕ್ ಮಾಡಿ ಒಂದು ಪಿಕೋ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ 3 ಚೈನ್ಸಿಂದ ಹೊರಗಡೆ ಎಳೆದು ಫಸ್ಟು 2 ಲೂಪ್ಸು ಮತ್ತು 2 ಲೂಪ್ಸು 1 ಮಾಡ್ಕೊಂಡು ಒಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನ್ಸ್ 1 2 3 ಚೈನ್ಸ್ ಹಾಕ್ಕೊಂಡು ಈ ಕಂಬ ಎಡ್ಜಿಗೆ ನಾವು ನೀಟಾಗಿ ಈ ರೀತಿಯಾಗಿ ಹಾಕ್ಕೋಬೇಕು. ಆಗ ಈ ರೀತಿಯಾಗಿ ಪಿಕೋ ಸ್ಟಿಚ್ ಬರುತ್ತೆ. ಇದೇ ರೀತಿ ನಾನು 7 ಕಂಬನ ಹಾಕ್ಕೊಳ್ತೀನಿ. ಏನು ನಾನು ಸ್ಲ್ಯಾಂಟಿಂಗಾಗಿ ತ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ದೆ ಅದಕ್ಕೆ ನಾನು ಈ ರೀತಿಯಾಗಿ 7 ಕಂಬಗಳನ್ನ ಹಾಕ್ಕೊಂಡು ಪಿಕೋ ಸ್ಟಿಚ್ ಕಂಬಗಳನ್ನ ಹಾಕ್ಕೊಳ್ತೇನೆ. 1 2 3 ಆಯಿತು. ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಸ್ಲ್ಯಾಂಟಿಂಗ್ ಆರ್ಚಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು 1 ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಮತ್ತು 3 ಚೈನ್ಸ್ ಮತ್ತು ಈ ಕಂಬ ಎಡ್ಜ್ಗೆ ಲಾಕ್ ಮಾಡಬೇಕು. ಇದೇ ರೀತಿ ನೋಡಿ, ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಆ ತ್ರಿಬಲ್ ಕ್ರೋಶೆಯಿಂದ ಹೊರಗಡೆ ಎಳೆದು ಒಂದು ಕಂಬ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊಂಡು ಆ ಕಂಬ ಎಡ್ಜಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನಾವು 7 ಕಂಬನ ಹಾಕ್ಕೋಬೇಕು. ನೋಡಿ, ನಾನು 7 ಕಂಬನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ನೀಟಾಗಿ ಫಿನಿಶಿಂಗಾಗಿ ಬಂದಿದೆ. ಅಂದರೆ ಕಂಬಗಳೆಲ್ಲ ಒಂದೇ ಹೈಟ್ಗೆ ಬರೋ ಥರ ಮಾಡ್ಕೋಬೇಕು. ಇದು ಮಾಡ್ಕೊಂಡಿದ್ದಾದಮೇಲೆ ಫೈನಲ್ಲಾಗಿ ನೋಡಿ ಪಿಕೋ ಮಾಡ್ಕೊಂಡಿದ್ದೀನಿ. ಪಿಕೋ ಮಾಡಿಕೊಂಡು ಡೈರೆಕ್ಟ್ ಈ ರೀತಿಯಾಗಿ ಹಿಂಗೆ ಸ್ಟ್ರೈಟಾಗಿ ಇಡಬೇಕು. ಸ್ಟ್ರೈಟಾಗಿಟ್ಟು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ಳೋಣ.
ಲಾಕ್ ಮಾಡಿಕೊಂಡಾಗ ನೋಡಿ ಈ ರೀತಿಯಾಗಿ ಒಂದು ಪಿಕೋ ಆರ್ಚ್ ಫಾರ್ಮ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಬಾರ್ಡರ್ ಡಿಸೈನ್ಗಂತೂ ಇದು. ನೆಕ್ಸ್ಟ್ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ನಾನು ಇನ್ನೂ ಒಂದು ಸರಿ ಪಕ್ಕದಲ್ಲೇ ನೀಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತೆ ಥ್ರೆಡ್ಡನ್ನು ಹೊರಗಡೆ ಎಳೆದು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಪ್ಲೇಸಲ್ಲಿ ದೊಡ್ಡ ಸೈಜ್ ಬೀಡನ್ನು ಸಹ ಆ್ಯಡ್ ಮಾಡ್ಕೋಬೋದು, ಅದು ನಿಮಗೆ ಬಿಟ್ಟಿದ್ದು ಚಾಯ್ಸು. ನಾನು ಸ್ಮಾಲ್ ಸೈಜ್ ಬೀಡನ್ನು ಆ್ಯಡ್ ಮಾಡ್ತೀನಿ. ಮತ್ತು ನೋಡಿ ಕಂಟಿನ್ಯೂಯೇಷನ್ ಒಂದು ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಿದ್ದಾದಮೇಲೆ 2 ಟೈಮ್ಸ್ ಕ್ರೋಶಾ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆಗಿರಬೇಕು. ಒಂದು 5 ಚೈನ್ಸು ಒಂದು 4 ಚೈನ್ಸ್ ಗ್ಯಾಪ್ ಆಗೋಷ್ಟು ಇದ್ರೆ ಸಾಕು. ಸ್ಲ್ಯಾಂಟಿಂಗ್ ಆಗಿಟ್ಟು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟು 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ. ಮತ್ತು ಆ್ಯಸ್ ಯೂಶುವಲ್ 2 ಚೈನ್ಸ್ ಹಾಕ್ಕೊಂಡು ಇದೇ ರೀತಿ ಒಂದು ಕಂಬ ಮಾಡ್ಕೊಬೇಕು. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟು 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡು ಮತ್ತು 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ 7 ಕಂಬ ಪಿಕೋಟ್ಸ್ ಕಂಬ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಬನ್ನಿ ಫೈನಲ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಎಂಡ್ ಮಾಡಿದ್ದೀನಿ. ನಾನು ಆರ್ಚ್ ಹಾಕಿದ ಮೇಲೆ 2 ಟೈಮ್ಸ್ ಲಾಕ್ ಮಾಡಿ 2 ಚೈನ್ಸ್ನ ಹಾಕ್ಕೊಂಡು ಎಂಡ್ ಮಾಡಿ ಮಿಕ್ಕಿರೋ ಥ್ರೆಡನ್ನು ಈ ರೀತಿಯಾಗಿ ಗ್ಲೂ ಹಾಕಿ ಪೇಸ್ಟ್ ಮಾಡಿಬಿಟ್ಟಿದ್ದೀನಿ. ಆಗ ಗ್ಲೂ ಹಾಕಿ ಪೇಸ್ಟ್ ಮಾಡಿದ್ರೆ ನೀಟಾಗಿ ಎಕ್ಸ್ಟೆನ್ಷನ್ಸ್ ಇರೋ ಥ್ರೆಡ್ಸು ಯಾವುದೂ ಕಾಣಿಸೋದಿಲ್ಲ. ನೋಡಿ ಇವಾಗ ನೀಟಾಗಿ ಫಿನಿಶಿಂಗ್ ಆಗಿದೆ. ಫೈನಲ್ ಆಗಿ ನೋಡಿ ಈ ರೀತಿಯಾಗಿ ಬಾರ್ಡರ್ ಡಿಸೈನ್ ರೆಡಿಯಾಗಿದೆ. ಯಾರಿಗೆಲ್ಲ ಟ್ಯಾಸಲ್ಸ್ ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಅವು ಚೆನ್ನಾಗಿರಲ್ಲ ಅನ್ನಿಸಿದ್ರೆ ಈ ರೀತಿಯಾದ ಬಾರ್ಡರ್ ಡಿಸೈನ್ಸ್ನ ನೀವು ಆರಾಮಾಗಿ ಹಾಕ್ಸ್ಕೋಬೋದು. ಹಾಗೆ ಸೀರೆನೂ ಫುಲ್ಲು ಒಂದೇ ಕಲರ್ ಇದ್ದರೆ ಈ ರೀತಿಯಾದ ಡಿಸೈನ್ಸು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ಈ ರೀತಿಯಾಗಿ ಪಿಕಾಕ್ ಆರ್ಚಸ್ ಥರ ಬಂದಿದೆ. ನೋಡಿ ಫೈನಲ್ ಲುಕ್ ಈ ರೀತಿ ಬಂದಿದೆ. ನೀವೂ ಸಹ ನಿಮ್ಮ ಸೀರೆಗೆ ಟ್ರೈ ಮಾಡಿ, ಹಾಗೆ ಲೈಕ್ ಮಾಡಿ ವಿಡಿಯೋನ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಡಿಸೈನ್ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.